नमस्ते। नमस्ते। ಹಲೋ, ಕೇಳ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಿದೆ ಸರ್. ನಾವು ಕಳೆದ ಕ್ಲಾಸ್ನಲ್ಲಿ ಕಾಳಿದಾಸನ ಬಗ್ಗೆ ಆದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ವಿ ಮತ್ತು ತಿಳ್ಕೊಂಡಿದ್ವಿ. ಹಾಗೆಯೇ ಮೊದಲನೆಯ ಶ್ಲೋಕ, ಮಂಗಲ ಶ್ಲೋಕ ಅಂತ ಏನು ಹೇಳ್ತಾರೆ, ಈ ಮಂಗಲ ಶ್ಲೋಕದ ಬಗ್ಗೆನೂ ನಾವು ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಈ ಸಲ ಪುನಃ ಆ ಮೊದಲನೆಯ ಶ್ಲೋಕದಿಂದ ಆರಂಭ ಮಾಡಿ ಇವತ್ತಿನ ಕ್ಲಾಸಿನ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೆ ಮುಂಚೆ ಕೆಲವೊಂದು ಮಾಹಿತಿ ಈಗ ತಿಳಿಸಲೇಬೇಕಾಗಿದೆ. ನೋಡೋಣ, ಇನ್ನೊಂದಷ್ಟು ಜನ ಬರಲಿ, ಆಮೇಲೆ ಆ ವಿಚಾರಗಳನ್ನು ಹಂಚ್ಕೊಳ್ತೇನೆ. ಮೊದಲನೇದಾಗಿ ಈ ಮಂಗಲ ಶ್ಲೋಕ ಹಿಂದಿನ ಕಾಲದ ಒಂದು ಪದ್ಧತಿಯಂತೆ ನಿರ್ವಿಘ್ನವಾಗಿ ಗ್ರಂಥವು ಪರಿಸಮಾಪ್ತಿಯಾಗಲಿ, ಅಧ್ಯಯನ ಮತ್ತು ಅದರ ರಚನಾ ಕಾರ್ಯವು ಪರಿಸಮಾಪ್ತಿಯಾಗಲಿ ಅಂತ ಹೇಳಿ ಈ ಮಂಗಲ ಶ್ಲೋಕ ಎಂಬಂತಹ ಒಂದು ಪರಂಪರೆ ಬಂದಿದೆ. ಇಲ್ಲಿ ಆಶೀಹಿ ನಮಸ್ಕ್ರಿಯಾ ವಸ್ತು ನಿರ್ದೇಶ ಅಂಥೇಳಿ 3 ಪ್ರಕಾರವಾದಂತಹ ಮಂಗಲ ಇರ್ತದೆ. ಆಶೀಹಿ ಅಂದರೆ ಆಶೀರ್ವಾದ ಬೇಡುವಂಥದ್ದು, ನಮಸ್ಕ್ರಿಯಾ ಅಂದರೆ ನಮಸ್ಕಾರಗಳನ್ನು ಪೂಜ್ಯರಿಗೆ, ಮಾತಾಪಿತೃಗಳಿಗೆ ಅಥವಾ ಗುರು ಹಿರಿಯರಿಗೆ, ಇಷ್ಟ ದೇವತೆಗೆ, ಈ ಥರ ತನಗೆ ಶ್ರದ್ಧಾ ಕೇಂದ್ರವಾದಂತಹ ಯಾವುದೇ ಒಂದು ಗುರು ಹಿರಿಯರು ಅಥವಾ ಯಾವುದೇ ದೇವತೆಗಳು ಎಲ್ಲಿಗಾದರೂ ತನ್ನ ನಮಸ್ಕಾರವನ್ನು, ಶ್ರದ್ಧೆಯನ್ನು ಸಮರ್ಪಣೆ ಮಾಡುವಂಥದ್ದು ಇದು ನಮಸ್ಕ್ರಿಯಾ ಅನ್ನುವಂತಹ 2ನೇ ವಿಭಾಗಕ್ಕೆ ಬರ್ತದೆ. 3ನೇ ವಿಭಾಗದಲ್ಲಿ ವಸ್ತು ನಿರ್ದೇಶ ಅಂಥೇಳಿ, ವಸ್ತು ನಿರ್ದೇಶ ಅಂದರೆ ತಾನು ಬರೆಯುವಂತಹ ಈ ಗ್ರಂಥದಲ್ಲಿ ಯಾವ ಪ್ರಮುಖ ಪಾತ್ರಗಳಿದೆಯೋ ಆ ಪಾತ್ರಗಳನ್ನೆಲ್ಲ, ಅವುಗಳ ಹೆಸರುಗಳನ್ನು ಅಥವಾ ಇಡೀ ಕಥೆಯ ಸಾರಾಂಶ ಬರುವಂತೆ ಕೆಲವೊಂದು ಅಂಶಗಳನ್ನು, ಇವುಗಳನ್ನು ನಿರ್ದೇಶನ ಮಾಡುವಂಥದ್ದು ಇದು ವಸ್ತು ನಿರ್ದೇಶ. ಹೀಗೆ 3 ರೀತಿಯ ಮಂಗಲ ಇದೆ: ಆಶೀಹಿ, ನಮಸ್ಕ್ರಿಯಾ, ವಸ್ತು ನಿರ್ದೇಶ. ಈ 3 ಶಬ್ದಗಳನ್ನು ನೀವು ಬರೆದುಕೊಳ್ಳಿ, ಬೇಕಾಗತ್ತಿದ್ದು. ಯಾಕಂದರೆ ಮಂಗಲ ಶ್ಲೋಕದ ಬಗ್ಗೆ ಶಾರ್ಟ್ ನೋಟ್ಸ್ ಕೇಳಿದಾಗ ಈ 3 ಪ್ರಕಾರವಾದಂತಹ ಮಂಗಲ ಅಂಥೇಳಿ ಬರೀಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತದೆ. ಆಶೀಹಿ ಮೊದಲನೇದು, 2ನೇದು ನಮಸ್ಕ್ರಿಯಾ, 3ನೇದು ವಸ್ತು ನಿರ್ದೇಶ. ಇಲ್ಲಿ ಮೊದಲನೆಯ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ನನ್ನ ಧ್ವನಿಯಲ್ಲಿ ಅಥವಾ ನಿಮಗೆ ಅಲ್ಲಿ ಇಮೇಜ್ ಏನು ಕಾಣ್ತಾ ಇದೆ, ಇದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಕೂಡಲೇ ನನಗೆ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ಇದನ್ನು ಚಾಟ್ ಮೂಲಕನೂ ತಿಳಿಸ್ಬೋದು ನೀವು. ಆಶೀಹಿ, ನಮಸ್ಕ್ರಿಯಾ, ವಸ್ತು ನಿರ್ದೇಶ ಎಂಬ 3 ಪ್ರಕಾರದ ಮಂಗಲದಲ್ಲಿ ಇದು ಯಾವ ಪ್ರಕಾರಕ್ಕೆ ಬರುತ್ತದೆ ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಮೊದಲು ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸಲ್ಲೂ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ವಿ.
ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ವಾಗರ್ಥೌ ಇವ ಸಂಪೃಕ್ತೌ, ವಾಕ್ ಮತ್ತು ಅರ್ಥಗಳಂತೆ ಹೇಗೆ ಒಂದು ಶಬ್ದಕ್ಕೆ ಒಂದು ಅರ್ಥ ಅಂತ ಇರುತ್ತೋ ಅದೇ ಥರನೇ ವಾಗರ್ಥದ ಅನ್ಯೋನ್ಯತೆಯಂತೆ ಪಾರ್ವತಿ ಪರಮೇಶ್ವರರಿದ್ದಾರೆ. ಸಂಪೃಕ್ತವು ಅಂದ್ರೆ ಸಂಯುಕ್ತವು ಅಂತ ಅರ್ಥ, ಅನ್ಯೋನ್ಯವಾಗಿರುವಂಥದ್ದು. ವಾಗರ್ಥಗಳ ಅನ್ಯೋನ್ಯತೆಯಂತೆ ಪಾರ್ವತಿ ಪರಮೇಶ್ವರರು ಅನ್ಯೋನ್ಯವಾಗಿದ್ದಾರೆ. ಅಂಥ ಪಾರ್ವತಿ ಪರಮೇಶ್ವರರನ್ನ, ಜಗತ್ತಿನ ತಂದೆ ತಾಯಿಗಳಾದಂತಹ ಪಾರ್ವತಿ ಪರಮೇಶ್ವರರನ್ನ ನಾನು ವಾಗರ್ಥ ಪ್ರತಿಪತ್ತಯೇ ವಂದೇ, ಶಬ್ದಾರ್ಥಗಳನ್ನ ತಿಳಿದುಕೊಳ್ಳಿಕ್ಕೋಸ್ಕರ ನಾನು ನಮಸ್ಕಾರ ಮಾಡ್ತೇನೆ ಎಂಬಂತಹ ತಾತ್ಪರ್ಯ ಈ ಶ್ಲೋಕದ್ದು. ಇನ್ನೊಂದ್ಸಲ ಪ್ರತಿ ಪದಾರ್ಥವನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡೋಣ. ವಾಗರ್ಥವು ಇವ ಸಂಪೃಕ್ತವು, ವಾಗರ್ಥಗಳಂತೆ ಅನ್ಯೋನ್ಯವಾಗಿರುವ, ಅವಿನಾಭಾವ ಸಂಬಂಧದಿಂದ ಇರುವ ವಾಗರ್ಥ ಪ್ರತಿಪತ್ತಯೇ, ವಾಕ್ ಮತ್ತು ಅರ್ಥ, ಶಬ್ದ ಮತ್ತು ಅರ್ಥವನ್ನ ಪ್ರತಿಪತ್ತಿ ಅನ್ನೋ ಶಬ್ದಕ್ಕೆ ಜ್ಞಾನಂ ಅಂತ ಅರ್ಥ. ಶಬ್ದಾರ್ಥ ಜ್ಞಾನಕ್ಕಾಗಿ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಪಾರ್ವತಿ ಪರಮೇಶ್ವರೌ ಜಗತಃ ಪಿತರೌ ವಂದೇ. ಪಾರ್ವತಿ ಪರಮೇಶ್ವರರು ಜಗತ್ತಿನ ತಂದೆ ತಾಯಿ ಸ್ಥಾನದಲ್ಲಿರುವವರು, ಅವರನ್ನ ನಾನು ನಮಿಸುತ್ತೇನೆ. ವಂದೇ ಅಂದ್ರೆ ನಮಿಸುತ್ತೇನೆ ಅಂತ ಅರ್ಥ. ಹೀಗೆ ಮೊದಲನೆಯ ಶ್ಲೋಕದಲ್ಲಿ, ಮಂಗಲ ಶ್ಲೋಕದಲ್ಲಿ ಕವಿಯು ನಮಸ್ಕ್ರಿಯಾತ್ಮಕವಾದಂತಹ ಮಂಗಲವನ್ನು ಮಾಡಿದ್ದಾನೆ. ಈಗಷ್ಟೇ ನಾವು ಚರ್ಚೆ ಮಾಡಿದ್ವಿ 3 ಪ್ರಕಾರವಾದಂತಹ ಮಂಗಲ. ಆಶೀಹಿ ನಮಸ್ಕ್ರಿಯಾ ವಸ್ತು ನಿರ್ದೇಶ. ಇಲ್ಲಿ ನಮಸ್ಕ್ರಿಯಾತ್ಮಕವಾದಂತಹ ಮಂಗಲವನ್ನ ಕವಿ ಮಾಡಿದ್ದಾನೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ. ಇನ್ನು ಎರಡನೇ ಶ್ಲೋಕಕ್ಕೆ ಹೋಗೋಣ. ಇಲ್ಲಿಂದ ಕವಿ ತನ್ನ ವಿಚಾರವನ್ನ ಹೇಳಲಿಕ್ಕೆ ಆರಂಭ ಮಾಡ್ತಾನೆ. ಈ ಸಮಗ್ರ ರಘುವಂಶವು ಸೂರ್ಯವಂಶದ ಪ್ರಮುಖ ರಾಜರ ಒಂದು ಇತಿಹಾಸ ಈ ರಘುವಂಶದಲ್ಲಿ ಅಡಗಿದೆ. ಅದರಲ್ಲಿ ವಿಶೇಷವಾಗಿ ಕವಿಯು ಸುಮಾರು 21 ಪ್ರಧಾನವಾದಂತಹ ರಾಜರ ಉಲ್ಲೇಖವನ್ನು ಮಾಡಿದ್ದಾನೆ. ಅದರಲ್ಲಿ ಸುಮಾರು 12-13 ರಾಜರ ಬಗ್ಗೆ ಸ್ಥೂಲವಾಗಿ ಹೇಳಿದ್ರೆ, ಉಳಿದಂತಹ ರಾಜರ ಬಗ್ಗೆ ಅತ್ಯಂತ ವಿಸ್ತೃತವಾದಂತಹ ಪರಿಚಯವನ್ನ ಇಲ್ಲಿ ಕವಿ ಕೊಟ್ಟಿದ್ದಾನೆ ಅನ್ನೋದು ವಿಶೇಷವಾಗುತ್ತೆ. ಮಹಾಕವಿ ಕಾಳಿದಾಸ ತನ್ನ ವಿನಯದಿಂದ ಪ್ರಸಿದ್ಧಿಯನ್ನು ಹೊಂದಿರ್ತಾನೆ. ಅವನ ವಿನಯವು ಇಲ್ಲಿ ತುಂಬಾ ಸ್ಪಷ್ಟವಾಗಿ ನಮಗೆ ಎರಡನೆಯ ಶ್ಲೋಕದಿಂದ ನಮಗೆ ಕಂಡು ಬರುತ್ತೆ. ಅದಕ್ಕೆ ಮುಂಚೆ ಇಲ್ಲಿ ಮೊದಲನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಂಶವನ್ನ ನಿಮ್ಮ ಗಮನಕ್ಕೆ ತರಲೇಬೇಕು. ಇಲ್ಲಿ ಉಪಮಾಲಂಕಾರ ಎಂಬ ಅಲಂಕಾರ ಒಂದಿದೆ. ಹಿಂದಿನ ತರಗತಿಯಲ್ಲಿ ನಾವು ಉಪಮಾಲಂಕಾರದ ಬಗ್ಗೆ ಚರ್ಚೆ ಮಾಡಿದ್ವಿ. ಉಪಮಾ ಅಲಂಕಾರ ಅಂದ್ರೆ ಯಾವುದನ್ನು ಹೋಲಿಸ್ತೇವೋ ಅದು ಉಪಮೇಯವಾಗುತ್ತೆ, ಯಾವುದಕ್ಕೆ ಹೋಲಿಸ್ತೇವೋ ಅದು ಉಪಮಾನವಾಗುತ್ತೆ. ಇವೆರಡಲ್ಲೇ ಇರುವಂತಹ ಸಾಮಾನ್ಯ ಧರ್ಮ ಏನಿದೆಯೋ, ಅದು ಸೌಂದರ್ಯ ಮುಂತಾದಂತಹ ಸಾಮಾನ್ಯ ಧರ್ಮ ಏನಿದೆಯೋ ಅದು ಗುಣವಾಚಕ ಆಗುತ್ತೆ. ಹಾಗೆಯೇ ಇವ ಮುಂತಾದಂತಹ ಅವ್ಯಯಗಳು ಉಪಮಾವಾಚಕ ಶಬ್ದಗಳಾಗುತ್ತೆ. ಈ ರೀತಿ 4 ಅಂಶ ಇದ್ದರೆ ಅದನ್ನ ಪೂರ್ಣೋಪಮಾ ಎಂಬುದಾಗಿ ಕರೀತಾರೆ. ಮತ್ತೊಮ್ಮೆ ಹೇಳ್ತೇನೆ, ಗಮನಿಸ್ಕೊಳ್ಳಿ, ಇದು ಮುಖ್ಯವಾದಂತಹ ಅಂಶ. ಯಾಕಂದ್ರೆ ಉಪಮಾ ಅಲಂಕಾರ ಅಂತೇಳಿ ನಿಮಗೆ ಶಾರ್ಟ್ ನೋಟ್ಸ್ ಅಲ್ಲೂ ಬರಬಹುದು. ಈಗಾಗಲೇ ನಿಮಗೆ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳು, ಎಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಒಂದು PDF ಫೈಲ್ ರೂಪದಲ್ಲಿ ಮಾಡಿ ಕಳಿಸ್ಕೊಟ್ಟಿದ್ದೇನೆ. ಅದು ನಿಮ್ ಗಮನಕ್ಕೆ ಬಂದಿದೆಯಾ? ನೋಡಿದ್ದೀರಾ? ಎಸ್ ಸರ್. ಎಸ್, ಫೈನ್. ಸೊ ಆ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನು ಮಾಡ್ಕೊಳ್ಬಹುದು. ಹಾಗೆಯೇ ನಿಮ್ಮ ಅಸೈನ್ಮೆಂಟ್ ಸೆಮಿನಾರ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಿರ್ಣಯ ಮಾಡಬಹುದು.
ಅದರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಉಪಮಾಲಂಕಾರದ ಬಗ್ಗೆ ನಿಮಗೆ ಶಾರ್ಟ್ ನೋಟ್ಸ್ ಅಲ್ಲಿ ಕೇಳಿದ್ದಾರೆ. ಉಪಮಾಲಂಕಾರದ ಬಗ್ಗೆ ನಿಮಗೆ ಮಾಹಿತಿ ಅತ್ಯಂತ ಅಪೇಕ್ಷೆ ಇರ್ತದೆ. ಯಾಕಂದ್ರೆ ಕಾಳಿದಾಸ ಉಪಮಾಲಂಕಾರಕ್ಕೆ ಪ್ರಸಿದ್ಧನಾದಂಥವನು. ಉಪಮಾ ಕಾಳಿದಾಸಸ್ಯ ಅಂತ ಹೇಳಿನೇ ಪ್ರಸಿದ್ಧವಾದಂತಹ ಉಕ್ತಿ ಇದೆ. ಆದ್ರಿಂದ ಉಪಮಾಲಂಕಾರದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇಲ್ಲಿ ಒಂದು ಉದಾಹರಣೆ ಕೊಟ್ಟು ನಾನು ಉಪಮಾಲಂಕಾರದನ್ನ ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಅಥವಾ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಖವು ಚಂದ್ರನಂತೆ ಇದೆ, ಮುಖವು ಚಂದ್ರನಂತೆ ಸುಂದರವಾಗಿ ಇದೆ ಎಂಬ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈ ಉದಾಹರಣೆಯಲ್ಲಿ ಮುಖ ಅನ್ನುವಂತಹ ಶಬ್ದ ಏನಿದೆ ಅಥವಾ ಅದರ ಅರ್ಥ ಏನಿದೆ ಅದು ಉಪಮೇಯವಾಗುತ್ತೆ. ಯಾವುದನ್ನ ಹೋಲಿಸ್ತೇವೋ, ಯಾವುದರ ವರ್ಣನೆಯನ್ನ ಮಾಡ್ತೇವೋ ಅದು ಉಪಮೇಯ. ಉಪಮಾನ ಯಾವುದಕ್ಕೆ ಹೋಲಿಸ್ತೇವೋ ಅದು ಉಪಮಾನ. ಇಲ್ಲಿ ಚಂದ್ರ ಉಪಮಾನ. ಆದ್ದರಿಂದ ಇಲ್ಲಿ ಇನ್ನೊಂದು ಅಂಶವನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬಹುದು. ಅಧಿಕ ಗುಣವತ್ವಂ ಉಪಮಾನಂ, ಅಲ್ಪ ಗುಣವತ್ವಂ ಉಪಮೇಯಂ ಅಂತ ಹೇಳ್ತಾರೆ. ಅಲ್ಪ ಗುಣವತ್ವ ಅಂದ್ರೆ ಈಗ ಸೌಂದರ್ಯ ಅನ್ನುವಂತಹ ಅಂಶ ಮುಖದಲ್ಲಿ ಸ್ವಲ್ಪ ಇದೆ, ಆದರೆ ಹೆಚ್ಚಿನ ಅಂಶ ಚಂದ್ರನಲ್ಲಿದೆ. ಸೊ ಅಧಿಕ ಗುಣವತ್ವ ಯಾವುದಿದೆಯೋ ಅದು ಉಪಮಾನವಾಗುತ್ತೆ, ಅಲ್ಪ ಗುಣವತ್ವ ಯಾವುದಿದೆಯೋ ಅದು ಉಪಮೇಯವಾಗುತ್ತೆ. ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಉಪಮಾನ ಮತ್ತು ಉಪಮೇಯದ ಮಧ್ಯೆ ಯಾವತ್ತೂ ನಿಮಗೆ ಸಂದೇಹ ಇರುವುದಿಲ್ಲ, ತುಂಬಾ ಸ್ಪಷ್ಟತೆ ಇರ್ತದೆ. ಹೆಚ್ಚು ಗುಣ ಇದ್ರೆ ಅದು ಉಪಮಾನ, ಕಡಿಮೆಯ ಗುಣ ಇದ್ರೆ ಉಪಮೇಯ. ಸೊ ಉಪಮಾನ ಮತ್ತು ಉಪಮೇಯ ಆಯಿತು. ಇನ್ನು ಸಾಧಾರಣ ಧರ್ಮ. ಸಾಧಾರಣ ಧರ್ಮ ಅಂದ್ರೆ ಉಪಮಾನ ಮತ್ತು ಉಪಮೇಯಗಳಲ್ಲಿರುವಂತಹ ಸಮಾನ ಧರ್ಮ ಅಂತ ಅರ್ಥ. ಸಾಧಾರಣ ಅಂದ್ರೆ ತುಂಬಾ ಸಾಧಾರಣ ಅನ್ನುವಂತಹ ಕನ್ನಡ ಅರ್ಥ ಅಲ್ಲ, ಇಲ್ಲಿ ಸಮಾನವಾದಂತಹ ಧರ್ಮ. ಧರ್ಮ ಅಂದ್ರೆ ಗುಣ ಅಂತ ಅರ್ಥ. ಸೊ ಎರಡರಲ್ಲೂ ನಾವು ಸಮಾನವಾಗಿ ಹೇಳುವಂತಹ ಗುಣ ಸೌಂದರ್ಯ. ಅದರಿಂದ ಸೌಂದರ್ಯವು ಸಾಧಾರಣ ಧರ್ಮ. ಉಪಮಾ ವಾಚಕ ಶಬ್ದ ಅಂತ ಹೇಳಿ ಸಂಸ್ಕೃತದಲ್ಲಿ ಉಲ್ಲೇಖ ಇದೆ. ಇವ, ಏವ, ಈ ರೀತಿಯ ಶಬ್ದಗಳು, ಅವ್ಯಯಗಳು ಉಪಮಾ ವಾಚಕ ಶಬ್ದಗಳು ಎಂಬುದಾಗಿ ಹೇಳಲ್ಪಡ್ತವೆ. ಸೊ ಒಂದು ಉಪಮಾಲಂಕಾರ ಅಂದ್ರೆ, ಪೂರ್ಣ ಉಪಮಾಲಂಕಾರ ಅಂದ್ರೆ ಅಲ್ಲಿ 4 ಅಂಶಗಳು ಇರಬೇಕು: ಉಪಮಾನ, ಉಪಮೇಯ, ಉಪಮಾ ವಾಚಕ ಮತ್ತು ಸಾಧಾರಣ ಧರ್ಮ. ಸಾಧ್ಯ ಆದ್ರೆ ಒಂದ್ಸಲ ಒಂದ್ ಕಡೆ ನೋಟಲ್ಲಿ ಬರ್ಕೊಳ್ಳಿ. ಉಪಮಾನ, ಉಪಮೇಯ, ಸಾಧಾರಣ ಧರ್ಮ, ಉಪಮಾವಾಚಕ ಶಬ್ದ. ಉಪಮಾವಾಚಕ ಶಬ್ದ. ಈ ಹಿನ್ನೆಲೆಯಲ್ಲಿ ನಾವು ಮೊದಲನೇ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲೂ ಕವಿ ಒಂದು ಉಪಮಾ ಅಲಂಕಾರವನ್ನು ಬಳಸಿದ್ದಾನೆ. ಇದರಲ್ಲಿ ಉಪಮಾನ, ಉಪಮೇಯ, ಉಪಮಾ ವಾಚಕ, ಸಾಧಾರಣ ಧರ್ಮ ಇವು 4ನ್ನ ಗುರುತಿಸಬಹುದಾ? ಮೊದಲನೇದು ಉಪಮಾನ ಯಾವುದು? ಉಪಮಾನ ಯಾವುದಕ್ಕೆ ಹೋಲಿಸ್ತಾನೋ ಅದು ಉಪಮಾನ. ಅಧಿಕ ಗುಣ ಯಾವುದ್ರಲ್ಲಿ ಇದೆಯೋ ಅದು. ಈ ಶ್ಲೋಕ ಅರ್ಥ ಆಗಿದೆಯಾ? ಜಗತ್ತಿನ ತಂದೆ ತಾಯಿಗಳಂತಿರುವ ಪಾರ್ವತಿ ಪರಮೇಶ್ವರರು ವಾಗರ್ಥದಂತೆ ಅನ್ಯೋನ್ಯವಾಗಿರುವವರು. ಇವರನ್ನು ವಾಗರ್ಥ ಜ್ಞಾನಕ್ಕಾಗಿ, ಶಬ್ದಾರ್ಥ ಜ್ಞಾನಕ್ಕಾಗಿ ನಾನು ನಮಿಸುತ್ತೇನೆ. ಇದು ಶ್ಲೋಕದ ತಾತ್ಪರ್ಯಾರ್ಥ. ಪಾರ್ವತಿ ಪರಮೇಶ್ವರರು ವಾಗರ್ಥಗಳಂತೆ ಅನ್ಯೋನ್ಯವಾಗಿದ್ದಾರೆ. ಇಲ್ಲಿ ಉಪಮಾನ ಯಾವುದು, ಉಪಮೇಯ ಯಾವುದು?
ಫೈನ್. ಈಗ ಸಮಯ ತುಂಬಾ ಅಭಾವ ಇರೋದ್ರಿಂದ ನಾನೇ ಸ್ವಲ್ಪ ಮುಂದೆ ಹೋಗ್ತೇನೆ. ನೀವು ಈ ರೀತಿಯ ಸಂದರ್ಭಗಳನ್ನ ತುಂಬಾ ಸ್ಪಷ್ಟವಾಗಿ ಬಳಸ್ಕೊಂಡು ಪಾರ್ಟಿಸಿಪೇಟರಿ ಲರ್ನಿಂಗ್ ಅಂತ ಹೇಳ್ತಾರೆ. ಈ ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ಇಬ್ಬರದು ಸಹಭಾಗಿತ್ವ ಇದ್ರೆ ಹೆಚ್ಚು ಅದು ಪರಿಣಾಮಕಾರಿ ಆಗುತ್ತದೆ. ಕೇವಲ ನಾನು ಒಬ್ಬನೇ ಹೇಳುದು ನೀವು ಕೇಳುದು ಅಂತ ಆದ್ರೆ ಅದು ಅಷ್ಟೊಂದು ಯೋಗ್ಯ ಅಲ್ಲ. ಆದ್ರೆ ನಮಗೆ ಸಮಯ ತುಂಬಾ ಕಡಿಮೆ ಇದೆ. ನೀವು ಎಲ್ಲರೂ ಮೌನವಾಗೇ ಇದ್ದೀರಾ. ಆನ್ಲೈನ್ ಅಲ್ಲಿ ಇದೊಂದು ಸ್ವಲ್ಪ ಸಮಸ್ಯೆ ಇದೆ. ನಿಮ್ಮ ಭಾಗವಹಿಸುವಿಕೆಗೆ ನಾವು ಒತ್ತು ಕೊಟ್ಟರು ಅದು ಹೆಚ್ಚು ಪರಿಣಾಮಕಾರಿ ಆಗ್ತಾ ಇಲ್ಲ. ನೀವೇ ವಾಲಂಟ್ರಿ ಆಗಿ ಈ ವಿಚಾರಗಳನ್ನ ಹೇಳಬೇಕಾಗತ್ತೆ. ಮೊದಲನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತೀನಿ, ಮುಂದಿನ ವಿಚಾರಗಳನ್ನು ನೀವೇ ಯೋಚನೆ ಮಾಡಿ. ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಅಥವಾ ಅಸ್ಪಷ್ಟತೆ ಇದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಪಾರ್ವತಿ ಪರಮೇಶ್ವರರು ವಾಗರ್ಥಗಳಂತೆ ಅನ್ಯೋನ್ಯವಾಗಿದ್ದಾರೆ. ಮುಖವು ಚಂದ್ರನಂತೆ ಸುಂದರವಾಗಿದೆ. ಸೊ ಪಾರ್ವತಿ ಪರಮೇಶ್ವರರು ಅನ್ನುವಂತಹ ಈ ಶಬ್ದವು ಪಾರ್ವತಿ ಪರಮೇಶ್ವರರು ಇಲ್ಲಿ ಈ ಶ್ಲೋಕದಲ್ಲಿ ಉಪಮೇಯ. ವಾಗರ್ಥಗಳಂತೆ ಅನ್ಯೋನ್ಯವಾಗಿದ್ದಾರೆ. ಆದ್ದರಿಂದ ವಾಗರ್ಥಗಳು ಇಲ್ಲಿ ಉಪಮಾನ. ಸಂಪೃಕ್ತವು ಅನ್ಯೋನ್ಯತೆ ಅವಿನಾಭಾವ ಸಂಬಂಧದಿಂದ ಇದ್ದಾರೆ. ಇದು ಸಾಧಾರಣ ಧರ್ಮ. ಇವ ಅನ್ನುವಂಥದ್ದು ವಾಗರ್ಥವು ಇವ ಅಂತ ಇಲ್ಲಿದೆಯಲ್ಲ, ಈ ಇವ ಶಬ್ದವು ನಮಸ್ತೆ, ಕೇಳ್ತಾ ಇದೆಯಾ? ಎಸ್ ಸರ್. ಫೈನ್. ಸೊ ಇಲ್ಲಿ 4 ಅಂಶಗಳಿದೆ. ಪಾರ್ವತಿ ಪರಮೇಶ್ವರರು ಉಪಮೇಯ, ವಾಗರ್ಥ ಎಂಬುದು ಉಪಮಾನ, ಸಂಪೃಕ್ತವು. ಸಂಪೃಕ್ತವು ಅನ್ನುವ ಶಬ್ದ ನಿಮಗೆ ಅಷ್ಟು ಪರಿಚಯ ಇಲ್ಲ ಅಂದ್ರೆ ಸಂಯುಕ್ತವು ಅಂತ ತಗೊಳ್ಳಿ. ಇಬ್ಬರು ಪರಸ್ಪರ ಅನ್ಯೋನ್ಯವಾಗಿದ್ದಾರೆ, ಅವಿನಾಭಾವ ಸಂಬಂಧದಲ್ಲಿದ್ದಾರೆ ಎಂಬಂತಹ ಅರ್ಥ. ಈ ಗುಣ ಇದು ಸಮಾನ ಸಾಧಾರಣ ಧರ್ಮ. ಹಾಗೆಯೇ ಉಪಮಾ ವಾಚಕ ಶಬ್ದ ಇವ. ವಾಗರ್ಥವು ಇವ ಎಂಬಲ್ಲಿ ಇವ ಅನ್ನುವಂಥದ್ದು ಉಪಮಾ ವಾಚಕ ಶಬ್ದ. ಈ 4 ಅಂಶಗಳು ಇಲ್ಲಿ ಕವಿ ಪೂರ್ಣೋಪಮಾ ಅನ್ನುವಂತಹ ಅಂಶವನ್ನ ಕವಿ ಮೊದಲನೆಯ ಶ್ಲೋಕದಲ್ಲಿ ಬಳಸ್ಕೊಂಡಿದ್ದಾನೆ. ಇಡೀ ಕಾಳಿದಾಸನ ಗ್ರಂಥಗಳಲ್ಲಿ ಅವನು ಉಪಮಾಲಂಕಾರಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವಂಥವನು. ಆದ್ದರಿಂದ ಕಾಳಿದಾಸನ ಉಪಮೆಗಳ ಬಗ್ಗೆನೇ ಯಾರಾದರೂ ಒಬ್ರು ಅಸೈನ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು. ಅಸೈನ್ಮೆಂಟ್ ಮತ್ತು ಸೆಮಿನಾರ್ಗೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನ ಹಿಂದೆ ಹೇಳಿದ್ದೆ, ನಿಮಗೆ ಜ್ಞಾಪಕ ಇದೆಯಾ? ಎಸ್ ಸರ್. ಏನು? ನಮಗೆ C1 ಮತ್ತು C2 ಅನ್ನುವಂತಹ 2 ಇಂಟರ್ನಲ್ ಅಸೆಸ್ಮೆಂಟ್ಸ್ ಇರುತ್ತೆ. C1 ನಲ್ಲಿ ಅಸೈನ್ಮೆಂಟ್ ಸೆಮಿನಾರ್ ಟೆಸ್ಟ್ ಇರುತ್ತೆ ಮತ್ತು C2 ಅಲ್ಲೂ ಅಸೈನ್ಮೆಂಟ್ ಸೆಮಿನಾರ್ ಟೆಸ್ಟ್ ಇರುತ್ತೆ. ಹೆಚ್ಚು ಕಡಿಮೆ ನಾವು ಮೊದಲನೆಯ 40 ಶ್ಲೋಕವನ್ನ ಮತ್ತು ಕಾಳಿದಾಸನ ಬಗ್ಗೆ ಈಗಾಗಲೇ ಈ ಕಳೆದ 2-3 ಕ್ಲಾಸಲ್ಲಿ ಏನೇನು ಚರ್ಚೆ ಮಾಡಿದ್ವು, ಇಂಟ್ರೊಡಕ್ಟರಿ ಪಾರ್ಟ್ ಅಂತ ಹೇಳ್ಬೋದು, ಆ ಎಲ್ಲ ಅಂಶಗಳನ್ನ ನಾವು C1 ಟೆಸ್ಟ್ಗೆ ಇಟ್ಕೊಳ್ತೇವೆ. C1 ಟೆಸ್ಟ್ ಪ್ರಾಯಶಃ ನವೆಂಬರ್ ಕೊನೆಯ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ಇರುತ್ತೆ. ಅಷ್ಟರೊಳಗೆ ನಮ್ಮ ಸಿಲೆಬಸ್ ಏನಿದೆಯೋ 40 ಶ್ಲೋಕಗಳು, ಆ 40 ಶ್ಲೋಕಗಳನ್ನು ನಾವು ಚರ್ಚೆ ಮಾಡ್ತೇವೆ. ನೀವು ನವೆಂಬರ್ 17ರ ನಂತರ, ಈಗಿನ ನಿನ್ನೆಯ ಒಂದು
ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವರ ಸೂಚನೆಯ ಮೇರೆಗೆ ನವೆಂಬರ್ 17ರ ನಂತರ ಆನ್ಲೈನ್ ಕ್ಲಾಸಸ್ ಇಂದ ಆಫ್ಲೈನ್ಗೆ ಹೋಗೋ ಚಾನ್ಸಸ್ ಇದೆ. ಸೊ ನವೆಂಬರ್ 3rd ವೀಕ್, ನವೆಂಬರ್ 3 ಅಥವಾ 4ನೇ ವಾರದಲ್ಲಿ ನಮ್ಮದು C1 ಟೆಸ್ಟ್ ಇರುತ್ತೆ. ಅಷ್ಟರೊಳಗೆ ನೀವು C1ಗೆ ಸಂಬಂಧಪಟ್ಟಂತೆ ಒಂದು ಸೆಮಿನಾರ್ ಮತ್ತು ಅಸೈನ್ಮೆಂಟ್ ಟಾಪಿಕ್ ಅನ್ನ, ಒಂದೇ ಟಾಪಿಕ್, ಈಗಾಗಲೇ ಕ್ವೆಶ್ಚನ್ ಪೇಪರ್ಸ್ ನಿಮ್ಮ ಕಡೆ ಇದೆ, ಹಳೆಯ ಕ್ವೆಶ್ಚನ್ ಪೇಪರ್ಸ್ನೆಲ್ಲ ನಾನು ಇಮೇಲ್ ಮಾಡಿದ್ದೇನೆ. ಅದನ್ನು ನೋಡಿಕೊಂಡು ಯಾವುದಾದ್ರೂ ಒಂದು ವಿಷಯವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡು ಒಂದು ವಿಷಯ ಯಾವ್ದು ಆಯ್ಕೆ ಮಾಡ್ಕೊಳ್ತಿರೋ ಅದೇ ವಿಷಯದ ಬಗ್ಗೆ C1 ಸೆಮಿನಾರ್ ಕೊಟ್ಟಂತಹ ವಿಷಯವನ್ನೇ ನೀವು C1 ಅಸೈನ್ಮೆಂಟ್ ಅನ್ನ ಬರೀಬೇಕು. C2ಗೂ ಹಾಗೆ, ಸೆಮಿನಾರು ಯಾವ ವಿಷಯ ಕೊಡ್ತಿರೋ ಅದೇ ವಿಷಯವನ್ನೇ C2 ಅಸೈನ್ಮೆಂಟ್ ಮಾಡಬೇಕು. ಸೊ ಸೆಮಿನಾರ್ ಅಸೈನ್ಮೆಂಟ್ ಬೇರೆ ಬೇರೆ ವಿಷಯ ಇರುವುದಿಲ್ಲ, ಒಂದೇ ವಿಷಯ ಇರ್ತದೆ. ಈಗಾಗಲೇ ನಮಗೆ ಅನೇಕ ರಜೆಗಳಿದೆ. ಮುಂದಿನ ಶನಿವಾರ 31ನೇ ತಾರೀಕು ವಾಲ್ಮೀಕಿ ಜಯಂತಿ ನಿಮಿತ್ತ ರಜೆ ಇದೆ. ಹಾಗೆಯೇ 14ನೇ ತಾರೀಕು ನವೆಂಬರ್ ದೀಪಾವಳಿಯ ರಜೆ ಇದೆ. ಸೊ ಅನೇಕ ರಜೆಗಳು ಶನಿವಾರದಂದೇ ಬರ್ತಾ ಇರೋ ಕಾರಣಕ್ಕಾಗಿ ಈ ರಜೆಗಳ ಸದುಪಯೋಗ ಪಡ್ಕೊಂಡು ನೀವು ಆದಷ್ಟು ಬೇಗ ನಿಮ್ಮ ಸೆಮಿನಾರ್ ಅಸೈನ್ಮೆಂಟ್ ಅನ್ನ ಬರೆದಿಟ್ಕೊಳ್ಳಿ ಮತ್ತು ಸೆಮಿನಾರ್ಗೆ ಸಿದ್ಧತೆ ಮಾಡಿಟ್ಕೊಳ್ಳಿ. ನವೆಂಬರ್ ಕೊನೆಯ ವಾರದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ C1 ಟೆಸ್ಟು, ಸೆಮಿನಾರ್ ಅಸೈನ್ಮೆಂಟ್ಸ್ ಅನ್ನ ಮುಗಿಸ್ಕೊಳ್ಳಲಿದ್ದೇವೆ. ಆ ಹಿನ್ನೆಲೆಯಲ್ಲಿ ನೀವು ಒಂದು ವಿಷಯ ಯಾವುದಿದೆಯೋ ಆ ವಿಷಯವನ್ನ, ಈಗ ಉದಾಹರಣೆಗೆ ನೀವು ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ನಿಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಾಳಿದಾಸನ ದೇಶಕಾಲ ಕೃತಿಗಳು ಅಥವಾ ಕಾಳಿದಾಸನ ಉಪಮಾಲಂಕಾರ, ಅದರಲ್ಲಿ ವಿಶೇಷವಾಗಿ ಮೊದಲನೆಯ ಸರ್ಗದಲ್ಲಿ ಬರುವಂತಹ ಉಪಮಾಲಂಕಾರಗಳು, ಇದನ್ನೇ ಒಬ್ರು ತುಂಬಾ ವಿಸ್ತಾರವಾಗಿ ಮಾಡುವಷ್ಟು ಸೆಮಿನಾರ್ C1 ಮತ್ತು C2 ಎರಡೂ ಸೆಮಿನಾರ್ ಮಾಡುವಷ್ಟು ಕೆಲಸ ಇದೆ. ನೀವು ಆ ಥರದ್ದು ಒಂದಷ್ಟು ವಿಷಯಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆಯೇ ಕಾಳಿದಾಸನ ಕೊಡುಗೆಗಳು, ವಿಶೇಷವಾಗಿ ಅವನ ಜೀವನ ಚರಿತ್ರೆ ಅಂತಾನೆ ಒಂದು ಸೆಮಿನಾರ್ ಮಾಡಬಹುದು. ಹಾಗೆಯೇ ಕಾಳಿದಾಸನ ಯಾವುದು ಸಾಹಿತ್ಯಿಕ ಕೊಡುಗೆಗಳು, ಯಾವ್ಯಾವ ಗ್ರಂಥಗಳನ್ನು ಬರೆದಿದ್ದಾನೆ, ಅದರಲ್ಲಿ ಏನೇನು ವಿಷಯಗಳಿದೆ, ಇವುಗಳ ವಿಚಾರವಾಗಿಯೇ ಕಾಳಿದಾಸನ ಮಹಾಕಾವ್ಯಗಳು ಅನ್ನುವಂಥ ವಿಚಾರವಾಗಿ ಬರಿಬಹುದು. ಅಥವಾ ಮಹಾಕಾವ್ಯಗಳು ಅಂತ ಹೇಳಿ ಪಂಚಮಹಾಕಾವ್ಯಗಳು ಅಂತ ಈಗಾಗಲೇ ಚರ್ಚೆ ಮಾಡಿದ್ವಲ್ಲ, ಆ ವಿಷಯಗಳನ್ನ ಬರಿಬಹುದು. ನೀವು ಪ್ರಶ್ನೆ ಪತ್ರಿಕೆಯನ್ನು ಒಂದು ಬಾರಿ ಅವಲೋಕನ ಮಾಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ವಿಷಯ ಬರಿಬಹುದು, ಅದಕ್ಕೆ ಎಷ್ಟು ಮಹತ್ವ ಇದೆ. ಈ ಎಲ್ಲ ವಿಚಾರಗಳನ್ನ ನೀವು ಸ್ವಲ್ಪ ಕೂಲಂಕುಷವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಸ್ಪಷ್ಟತೆ ಇದೆ ಅಥವಾ ಸ್ವಲ್ಪ ಸ್ಪಷ್ಟತೆ ಬೇಕು, ಸಹಾಯ ಬೇಕು ಅನ್ನೋದಾದ್ರೆ ನೀವು ಮುಕ್ತವಾಗಿ ನನ್ನ ಬಳಿ ಚರ್ಚೆ ಮಾಡಬಹುದು. ಕಳೆದ ವಾರನೇ ಹೇಳಿದ್ದೆ, ನಿಮ್ಮಲ್ಲಿ ಯಾರಾದರೂ ಸೆಮಿನಾರ್ ಮತ್ತು ಅಸೈನ್ಮೆಂಟ್ ವಿಷಯಗಳನ್ನ ವರ್ಕೌಟ್ ಮಾಡಿದ್ದೀರಾ, ಈ ವಿಷಯ ಮಾಡಬಹುದು ಅನ್ನುವಂಥ ನಿರ್ಣಯ ಮಾಡಿದ್ದೀರಾ? ಫೈನ್. ಇನ್ ಕೇಸ್ ನಿರ್ಣಯ ಮಾಡಲಿಲ್ಲ ಅಂದ್ರೆ ಆದಷ್ಟು ಬೇಗ ಇವತ್ತು ನಾಳೆ ಒಳಗೆ ನಿರ್ಣಯ ಮಾಡ್ಕೊಳ್ಳಿ ಮತ್ತು ಈ ರಜೆಯ ಕಾಲದಲ್ಲಿ ಸಂಪೂರ್ಣ ಸದುಪಯೋಗ ಪಡ್ಕೊಳ್ಳಿ. ಯಾಕಂದ್ರೆ ಕೊನೆಯ ಸಂದರ್ಭದಲ್ಲಿ ನಾವು ಹೆಚ್ಚು ವೇಗವಾಗಿ ಹೋಗಲೇಬೇಕಾಗತ್ತೆ. ನಮಗೆ ಕ್ಲಾಸ್ ತುಂಬಾ ಕಡಿಮೆ ಕ್ಲಾಸಸ್ ಇರ್ತದೆ, ಶನಿವಾರ ಮಾತ್ರ ಕ್ಲಾಸ್ ಇರೋದ್ರಿಂದ ಆ ಶನಿವಾರಗಳಂದು ಅನೇಕ ಕಾರಣಗಳಿಗಾಗಿ ರಜೆ ಬರ್ತಾ ಇರೋದ್ರಿಂದ ನಾವು ಸಿಕ್ಕಂತಹ ಅವಕಾಶವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ನಾವು ಕೊನೆಯ ಹೊತ್ತಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಪೋರ್ಷನ್ಸು ಮುಗಿಯುತ್ತೆ ಮತ್ತು ಯೂನಿವರ್ಸಿಟಿಯ ಗೈಡ್ಲೈನ್ಸ್ ಪ್ರಕಾರ ನಾವು C1 C2 ಪ್ರೋಸೆಸ್ ಅನ್ನು ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ಎರಡು ವಿಷಯಗಳನ್ನ ತೆಗೆದುಕೊಳ್ಳಿ, C1ಗೆ ಒಂದು ವಿಷಯ ಮತ್ತು C2ಗೆ ಒಂದು ವಿಷಯ. C1ಗೆ ತೆಗೆದುಕೊಂಡಂತಹ ವಿಷಯ ಅದೇ ವಿಷಯವಾಗಿ ನೀವು ಸೆಮಿನಾರ್ ಓರಲ್ ಪ್ರೆಸೆಂಟೇಷನ್ ಇರುತ್ತೆ, ಅಸೈನ್ಮೆಂಟು
ರೈಟಿಂಗಲ್ಲಿ ಸಬ್ಮಿಟ್ ಮಾಡಬೇಕು. ಸೊ C1ಗೆ ಇರುವಂತಹ ಒಂದು ವಿಷಯವನ್ನೇ ನೀವು ಒಂದ್ಸಲ ಬರೀರಿ. ಆ ಬರೆದಂತಹ ಸಂದರ್ಭದಲ್ಲಿ ಇನ್ನೂ ಸ್ಪಷ್ಟತೆ ಹೆಚ್ಚು ಸಿಗ್ತದೆ. ಆಗ ನೀವು ಸೆಮಿನಾರ್ ಕೊಡ್ಲಿಕ್ಕೂ ಅನುಕೂಲ ಆಗುತ್ತೆ. ಸೊ C1ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಕೆಲಸವು ನಮಗೆ ನವೆಂಬರ್ ಕೊನೆಯ ವಾರದ ಒಳಗೆ ಮುಗಿಬೇಕು. ನವೆಂಬರ್ ಕೊನೆಯ ವಾರದಲ್ಲಿ ಕೊನೆಯ ಶನಿವಾರದಂದು ನಾವು C1 ಟೆಸ್ಟ್ ಇಟ್ಕೊಳ್ಳೋಣ. ಇದಕ್ಕೆ ಪೂರಕವಾಗಿ ನಮ್ಮ 40 ಶ್ಲೋಕ ಇರುತ್ತೆ. 40 ಶ್ಲೋಕವನ್ನ ಅಷ್ಟರೊಳಗೆ ನಾವು ಅಧ್ಯಯನ ಮಾಡಲಿಕ್ಕೆ ಆಗ್ತದೆ. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಯಾವುದಾದ್ರೂ ಸಂದೇಹ ಅಥವಾ ಪ್ರಶ್ನೆಗಳಿದ್ರೆ ಕೇಳಬಹುದು. ಫೈನ್, ನಿಮ್ಗೇನು ಪ್ರಶ್ನೆ ಇಲ್ಲ ಅಂತ ಕಾಣುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸಂಪ್ರತಿ ಕವಿ ಸ್ವ ಅಹಂಕಾರಂ ಪರಿಹರತಿ. ಈ 2, 3, 4ನೇ ಶ್ಲೋಕದಲ್ಲಿ ಕವಿ ತನ್ನ ವಿನಮ್ರತೆಯನ್ನ ಪ್ರದರ್ಶನ ಮಾಡ್ತಾನೆ. ಕಾಳಿದಾಸನ ವಿನಮ್ರತೆಯೇ ಒಂದು ಮಹತ್ತರವಾದಂತಹ ವಿಚಾರ. ತುಂಬಿದ ಕೊಡ ತುಳುಕೋದಿಲ್ಲ ಅನ್ನುವಂತಹ ಮಾತು ಕನ್ನಡದಲ್ಲಿದೆ. ಅತ್ಯಂತ ಹಿರಿಯ ವಿದ್ವಾಂಸನಾಗಿದ್ರೂ ಕೂಡ ತುಂಬಾ ವಿನಯವನ್ನ ಪ್ರದರ್ಶನ ಮಾಡ್ತಾನೆ. ಇದು ನಮಗೆ ಈ 2ನೇ ಶ್ಲೋಕದಲ್ಲಿ ಗೊತ್ತಾಗ್ತದೆ. ಕ್ವ ಸೂರ್ಯ ಪ್ರಭವೋ ವಂಶಃ ಕ್ವಚಾಲ್ಪ ವಿಷಯಾ ಮತಿಃ ತಿತೀರ್ಷು ದುಸ್ತರಂ ಮೋಹಾತ್ ಉಡುಪೇನಾಸ್ಮಿ ಸಾಗರಂ. ಕ್ವ ಸೂರ್ಯಪ್ರಭವ ವಂಶಃ. ಕ್ವ ಅಂದ್ರೆ ಎಲ್ಲಿ ಅಂತ ಅರ್ಥ. ಸೂರ್ಯಪ್ರಭವೋ ವಂಶಃ. ಸೂರ್ಯ ವಂಶವು ಎಷ್ಟು ಮಹತ್ವದ್ದು, ಅದು ಎಲ್ಲಿದೆ ಅಂದ್ರೆ ಅದರ ಸ್ಥಾನ ತುಂಬಾ ಮಹತ್ವದ್ದು. ನಾನು ಅತ್ಯಂತ ಅಲ್ಪ ವಿಷಯಕನಾಗಿದ್ದೇನೆ. ಕ್ವಚ ಅಲ್ಪ ವಿಷಯಾ ಮತಿಃ. ಮತಿಃ ನಾಮ ಬುದ್ಧಿ. ನನ್ನ ಬುದ್ಧಿಯು ತುಂಬಾ ಸಂಕ್ಷಿಪ್ತವಾಗಿದೆ. ನನ್ನ ಬುದ್ಧಿಯು ತುಂಬಾ ಸಂಕ್ಷಿಪ್ತವಾಗಿದೆ. ಆದ್ರೆ ಸೂರ್ಯವಂಶದ ರಾಜರ ಒಂದು ಮಹತ್ವ, ಅದರ ಹಿರಿಮೆ ತುಂಬಾ ಹಿರಿದಾದಂಥದ್ದು. ತಿತೀರ್ಷು ದುಸ್ತರಂ ಮೋಹಾತ್. ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾನೆ. ಇದಕ್ಕೆ ಕವಿ ಕೊಡುವಂತಹ ಉದಾಹರಣೆ ತಿತೀರ್ಷು ದುಸ್ತರಂ ಮೋಹಾತ್ ಉಡುಪೇನಾಸ್ಮಿ ಸಾಗರಂ. ಹೇಗಿದೆ? ಒಬ್ಬ ಅಲ್ಪಜ್ಞನಾದಂತಹ ಕವಿ ಮಹತ್ತರವಾದಂತಹ ಸೂರ್ಯವಂಶದ ಗುಣಗಾನ ಮಾಡುವಂಥದ್ದು ಅಥವಾ ಅದರ ಚರಿತ್ರೆಯನ್ನ ದಾಖಲಿಸುವಂಥದ್ದು. ಈ ವಿಚಾರ ಹೇಗಿದೆ ಅಂದ್ರೆ, ಒಂದು ಸಣ್ಣ ದೋಣಿಯಲ್ಲಿ, ದಕ್ಷಿಣ ಕನ್ನಡದ ಅಥವಾ ಆ ಭಾಗದಲ್ಲಿ ತೆಪ್ಪ ಅಂತ ಕರೀತಾರೆ. ತೆಪ್ಪ ಅಂದ್ರೆ ಒಂದು ಸಣ್ಣ ದೋಣಿ, ಒಬ್ರು ಅಥವಾ ಒಂದಿಬ್ರು 3 ಜನ ಕೂತ್ಕೊಳ್ಬಹುದು ಅಷ್ಟೇ, ಹೆಚ್ಚಂದ್ರೆ. ಅಷ್ಟು ಸಣ್ಣ ದೋಣಿಯಲ್ಲಿ ಮಹತ್ತರವಾದಂತಹ ಸಾಗರವನ್ನೇ ದಾಟ್ತೀನಿ ಅನ್ನುವಂತಹ ಪ್ರಯಾಸ ಮಾಡಿದ್ರೆ ಅಥವಾ ಒಂದು ಪ್ರಯತ್ನ ಮಾಡಿದ್ರೆ ಹೇಗೆ ಹಾಸ್ಯಾಸ್ಪದವೂ ಮತ್ತು ಅಸಾಧ್ಯವೂ ಆಗಿರ್ತದೋ, ಹಾಗೆಯೇ ಅಲ್ಪಮತಿಯಾದಂತಹ ನಾನು ಮಹತ್ತರವಾದ ಸೂರ್ಯವಂಶದ ವರ್ಣನೆಯನ್ನ ಮಾಡುವುದು ಅಷ್ಟೇ ಹಾಸ್ಯಾಸ್ಪದವೂ ಅಸಾಧ್ಯವೂ ಅಸಂಭವನೀಯವೂ ಆಗಿದೆ ಅಂತ ಹೇಳಿ ಕವಿ ವರ್ಣಿಸ್ತಾನೆ. ತಿತೀರ್ಷು ದುಸ್ತರಂ ಮೋಹಾತ್. ತಿತೀರ್ಷು ಅಂದ್ರೆ ದಾಟಲು ಇಚ್ಛಿಸುವವನು. ದುಸ್ತರಂ ದುಸ್ತರವಾದಂಥದ್ದು, ಕಷ್ಟ ಸಾಧ್ಯವಾದಂಥದ್ದು. ಮೋಹಾತ್ ಉಡುಪೇನ ಅಸ್ಮಿ ಸಾಗರಂ.
ಉಡುಪ ಅನ್ನೋ ಶಬ್ದಕ್ಕೆ ಈ ತೆಪ್ಪ ಅಥವಾ ಸಣ್ಣ ದೋಣಿ ಅಂತ ಅರ್ಥ. ಉಡುಪೇನ ಸಾಗರಂ ಮೋಹಾತ್ ತಿತೀರ್ಷು ಯಥಾ ತಥಾ ಅಸ್ತಿ ಮೇ ಸ್ಥಿತಿ. ಹೇಗೆ ಒಂದು ಸಣ್ಣ ದೋಣಿಯಿಂದ ವಿಶಾಲವಾದ ಸಮುದ್ರವನ್ನು ದಾಟ್ತೀನಿ ಅಂತ ಹೇಳಿ ಒಬ್ಬ ಪ್ರಯತ್ನ ಪಟ್ಟರೆ ಅದು ಅಸಾಧ್ಯವೋ, ಹಾಗೆಯೇ ತುಂಬ ಅಲ್ಪಜ್ಞನಾದಂತಹ ನನ್ನಂಥವನಿಂದ ಮಹತ್ತರವಾದ ಸೂರ್ಯವಂಶದ ಗುಣಗಾನ ಅಥವಾ ಅದರ ವಂಶಾನುಚರಿತೆಯನ್ನ ಬರೆಯುವಂತಹ ಸಾಹಸಕ್ಕೆ ಕೈ ಹಾಕುವಂಥದ್ದು ಈ ರೀತಿ ಅಸಾಧ್ಯವಾದಂತಹ ಕಾರ್ಯ ಅಂಥೇಳಿ ಮೊದಲನೆಯ ವಿಚಾರವನ್ನ, ತನ್ನ ಅಲ್ಪಮತಿಯನ್ನು ಸೂರ್ಯವಂಶದ ಹಿರಿಮೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನಿಮ್ಮ ಯಾವುದೇ ಪ್ರಶ್ನೆ ಬರಲಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ನಾನು ಮುಂದೆ ಹೋಗ್ತಾ ಇರ್ತೇನೆ. ಅದರಿಂದ ಪ್ರಶ್ನೆ ಯಾವುದೇ ಸಂದರ್ಭದಲ್ಲಿ ಯಾರೇ ಇದ್ರು ನೀವು ಚಾಟ್ ಬಾಕ್ಸ್ ಅಲ್ಲೂ ಹಾಕ್ಬೋದು, ಇಲ್ಲಾಂದ್ರೆ ಮೌಖಿಕವಾಗಿಯೂ ಪ್ರಶ್ನೆಯನ್ನು ಕೇಳಬಹುದು. ಮಂದಃ ಕವಿಯಶಃ ಪ್ರಾರ್ಥಿ ಗಮಿಷ್ಯಾಮಿ ಉಪಹಾಸ್ಯತಾಂ ಪ್ರಾಂಶುಲಭ್ಯೇ ಫಲೇ ಲೋಭಾತ್ ಉದ್ಬಾಹುರಿವ ವಾಮನಃ. ಅದರ ಮುಂದುವರಿಕೆಯ ಭಾಗ ಮಂದಃ ಕವಿಯಶಃ ಪ್ರಾರ್ಥಿ. ನಾನು ಮಂದನಾಗಿದ್ದೇನೆ. ಮಂದಃ ನಾಮ ಅಲ್ಪಜ್ಞ. ಕವಿಯಶಃ ಪ್ರಾರ್ಥಿ. ಹಿಂದಿನ ಕಾಲದಲ್ಲಿ ಕವಿಗಳು ಅಂದ್ರೆ ಅವರಿಗೆ ತುಂಬಾ ಸಾಮಾಜಿಕವಾದಂತಹ ಗೌರವ ಇರ್ತಿತ್ತು. ಕವಿಯಶಃ ಪ್ರಾರ್ಥಿ, ನಾನು ಕವಿ ಎಂಬ ಯಶಸ್ಸನ್ನ ಬಯಸುವವನು. ಕವಿಯಶಃ ಪ್ರಾರ್ಥಿ. ಗಮಿಷ್ಯಾಮಿ ಉಪಹಾಸ್ಯತಾಂ. ಈ ಕವಿ ಅನ್ನುವಂತಹ ಹೆಸರು ಪಡಿಬೇಕು ಎಂಬ ಮಹದಾಸೆಯಿಂದ ನಾನು ಪ್ರವೃತ್ತನಾಗಿ ಈ ಕಾರ್ಯದಲ್ಲಿ, ರಘುವಂಶದ ವರ್ಣನೆಯ ಕಾರ್ಯದಲ್ಲಿ ತೊಡಗಿಕೊಂಡ್ರೆ ಉಪಹಾಸ್ಯತಾಂ ಗಮಿಷ್ಯಾಮಿ, ಜನರಿಂದ ನಾನು ಮೂದಲಿಕೆಗೆ ಒಳಗಾಗ್ತೇನೆ, ಅಪಹಾಸ್ಯ ಮಾಡ್ತಾರೆ ಜನರು ನನ್ನನ್ನ ಅಂತ ಹೇಳ್ಕೊಳ್ತಾನೆ. ಅದಕ್ಕೆ ಪುನಃ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾನೆ. ಹೇಗಂದ್ರೆ ಪ್ರಾಂಶುಲಭ್ಯೇ ಫಲೇ ಲೋಭಾತ್ ಉದ್ಬಾಹು ಇವ ವಾಮನಃ. ಪ್ರಾಂಶುಲಭ್ಯೇ ಫಲೇ ಲೋಭಾತ್. ಪ್ರಾಂಶುಹು ಅನ್ನೋ ಶಬ್ದಕ್ಕೆ ತುಂಬಾ ಎತ್ತರವಾದಂತಹ ವ್ಯಕ್ತಿ, ಎತ್ತರವಾದ ಸ್ಥಾನದಲ್ಲಿ, ಉನ್ನತವಾದಂತಹ ಸ್ಥಾನದಲ್ಲಿ ಒಂದು ಫಲ ಇದೆ ಅಂತ ಇಟ್ಕೊಳ್ಳೋಣ. ನಮಗೆ ಚಿಕ್ಕ ಮಕ್ಕಳ ಕಥಾ ಸಂದರ್ಭದಲ್ಲಿ ಒಂದು ನರಿ ದ್ರಾಕ್ಷಿ ಹಣ್ಣು ತಿನ್ನಬೇಕು ಅಂತ ಹೇಳಿ ನೆಗೆದು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಆದ್ರೆ ಅದು ಸಿಗದೇ ಇದ್ದಾಗ ದ್ರಾಕ್ಷಿ ಹಣ್ಣು ಹುಳಿ ಅಂತ ಹೇಳುತ್ತೆ. ಈ ರೀತಿಯ ಒಂದು ಸಣ್ಣ ಕಥೆ ಹಿಂದೆ ಓದಿದ್ದು ಜ್ಞಾಪಕ. ಇಲ್ಲಿ ಕವಿ ಆ ಒಂದು ಸಂದರ್ಭವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಒಬ್ಬ ಕುಳ್ಳನೆಯ ವ್ಯಕ್ತಿ ಇದ್ದಾನೆ, ತುಂಬಾ ಗಿಡ್ಡನಾದಂತಹ ವ್ಯಕ್ತಿ. ಅವನು ತನ್ನ ಕೈಗಳನ್ನ ಚಾಚಿ ಮೇಲೆ ಇರುವಂತಹ ಹಣ್ಣನ್ನ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ನೆಗಿತಾ ಇದ್ದಾನೆ. ಆದ್ರೆ ಅವನ ಎತ್ತರ ಕಡಿಮೆ ಇರೋದ್ರಿಂದ ಅವನು ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಹಣ್ಣು ಅವನಿಗೆ ಸಿಗ್ತಾ ಇಲ್ಲ. ಆಗ ನೋಡಿದವರು ಅವನನ್ನ ಹೇಗೆ ಇವನು ಕುಳ್ಳ, ಇವನಿಗೆ ಹಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಹೇಗೆ ಅಪಹಾಸ್ಯ ಮಾಡ್ತಾರೋ ಆ ಥರ ಪರಿಸ್ಥಿತಿ ಇದೆ ಅಂತ ಹೇಳಿ ವರ್ಣಿಸ್ತಾನೆ ನೋಡಿ. ಪ್ರಾಂಶುಲಭ್ಯೇ ಫಲೇ ಲೋಭಾತ್. ಎತ್ತರವಾದಂತಹ ವ್ಯಕ್ತಿಗಳಿಂದ ಪಡೆಯಲ್ಪಡುವ ಫಲವು ಉದ್ಬಾಹು ಇವ ವಾಮನಃ. ಉದ್ಬಾಹು, ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಆದಷ್ಟು ಪ್ರಯತ್ನ ಮಾಡಿ ಈ ಕುಳ್ಳನೆಯ ವ್ಯಕ್ತಿ ಹಣ್ಣನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹೇಗೆ ಪ್ರಯಾಸ ಮಾಡ್ತಾ ಇದ್ದಾನೋ ಆ ಥರಾನೇ ಈಗ ನನ್ನ ಪರಿಸ್ಥಿತಿ ಇದೆ. ನಾನು ಮಂದನಾಗಿದ್ದೇನೆ, ಆದರೆ ನನ್ನ
ಆಕಾಂಕ್ಷೆ ಅಥವಾ ಒಂದು ಇಚ್ಛೆ ಏನು ಅಂದ್ರೆ ಕವಿ ಅನ್ನುವಂತಹ ಈ ಒಂದು ಕೀರ್ತಿಯನ್ನ ಪಡ್ಕೊಳ್ಳುವಂಥದ್ದು. ಈ ನನ್ನ ಮಂದ ಬುದ್ಧಿಯಿಂದ ಕವಿ ಕೀರ್ತಿಯು ಸಾಧ್ಯವಾಗುವುದಿಲ್ಲ, ಆದರೂ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಕವಿ ಇಲ್ಲಿ ತನ್ನನ್ನೇ ತಾನು ಉಪಹಾಸ್ಯ ಮಾಡಿಕೊಳ್ತಾ ಇದ್ದಾನೆ. ಉಪಹಾಸ್ಯ ನಮ್ಮನ್ನೇ ನಾವು ಮಾಡಿಕೊಳ್ಳೋದು ಒಂದು ರೀತಿಯ ಒಳ್ಳೆಯ ಸ್ವಭಾವ ಅಂತ ಹೇಳ್ಕೊಳ್ತಾರೆ. ಯಾಕಂದ್ರೆ ಬೇರೆಯವರು ಉಪಹಾಸ ಮಾಡುವುದಕ್ಕಿಂತ ನಮ್ಮನ್ನೇ ನಾವು ಉಪಹಾಸ ಮಾಡಿಕೊಂಡ್ರೆ ಅಲ್ಲಿ ಬೇರೆಯವರಿಗೆ ಅವಕಾಶ ಇರುವುದಿಲ್ಲ ಮತ್ತು ನಾವು ನಮ್ಮ ದೌರ್ಬಲ್ಯವನ್ನ ಮೀರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಅನೇಕರು ಪರಿಭಾವಿಸ್ತಾರೆ. ಇಲ್ಲಿ ಕವಿ ಆ ರೀತಿಯ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೊಮ್ಮೆ ಓದ್ತೇನೆ ನೋಡಿ ಶ್ಲೋಕ. ಮಂದ ಕವಿಯಶಃ ಪ್ರಾರ್ಥಿ ಗಮಿಷ್ಯಾಮಿ ಉಪಹಾಸ್ಯತಾಂ. ಉಪಹಾಸ್ಯತಾಂ ಗಮಿಷ್ಯಾಮಿ, ನಾನು ಉಪಹಾಸಕ್ಕೆ ಅಪಹಾಸ್ಯಕ್ಕೆ ಒಳಗಾಗ್ತೇನೆ. ಪ್ರಾಂಶು ಲಭ್ಯೆ ಫಲೇ ಲೋಭಾತ್, ಉನ್ನತವಾದಂತಹ ವ್ಯಕ್ತಿಗಳಿಗೆ ಸಿಗುವಂತಹ ಫಲ. ಉನ್ನತವಾದ ಅಂದ್ರೆ ಎತ್ತರವಾದಂತಹ ವ್ಯಕ್ತಿಗಳು, ಉದ್ದನೆಯ ವ್ಯಕ್ತಿಗಳು, ಅಂಥವರಿಗೆ ಸಿಗುವಂತಹ ಫಲ ಯಾವುದಿದೆಯೋ ಅಂತಹ ಫಲವನ್ನ ಅಥವಾ ಅಂತಹ ಹಣ್ಣನ್ನ ನಾನು ಉದ್ಬಾಹು ಇವ ವಾಮನಃ. ವಾಮನಃ ಅಂದ್ರೆ ಕುಳ್ಳನೆಯ ವ್ಯಕ್ತಿ. ಕುಳ್ಳನೆಯ ವ್ಯಕ್ತಿ ತಾನು ಎಷ್ಟೇ ಜಿಗಿದು ಪ್ರಯತ್ನ ಮಾಡಿದ್ರು ಎತ್ತರದ ಹಣ್ಣು ಹೇಗೆ ಸಿಗೋದಿಲ್ವೋ ಮತ್ತು ಇವನ ಪ್ರಯತ್ನವನ್ನು ನೋಡಿ ಉಳಿದವರು ಇವನನ್ನ ಅಪಹಾಸ್ಯ ಹೇಗೆ ಮಾಡ್ತಾರೋ ಹಾಗಿದೆ ನನ್ನ ಈ ಪ್ರಯತ್ನವು. ಯಾವುದು? ಅಲ್ಪ ಬುದ್ಧಿಯಿಂದ ಮಹತ್ತರವಾದಂತಹ ಸೂರ್ಯವಂಶವನ್ನು ವರ್ಣನೆ ಮಾಡುವಂಥದ್ದು. ಈ ಥರ ಮುಂದೆ ನಾನು ಅಪಹಾಸ್ಯಕ್ಕೆ ಒಳಗಾಗ್ತೀನಿ ಅಂತ ತನ್ನನ್ನೇ ತಾನು ಇಲ್ಲಿ ಅಪಹಾಸ್ಯ ಮಾಡ್ಕೊಳ್ತಾ ಇದ್ದಾನೆ. ಇದು 3ನೆಯ ಶ್ಲೋಕ. ಈ 3 ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆ ಇದೆಯಾ? ಫೈನ್. ಈಗ 4ನೇ ಶ್ಲೋಕಕ್ಕೆ ಹೋಗ್ಲಿಕ್ಕೆ ಮುಂಚೆ ನಾವು ರೀಜಾಯಿನ್ ಆಗ್ಬೇಕಾಗತ್ತೆ. ನಮ್ಮ 40 ನಿಮಿಷದ ಸಮಯ ಮುಗೀತಾ ಬಂತು. ಇನ್ನು 1 ನಿಮಿಷ ಸಮಯ ಇದೆ. ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ಅದಕ್ಕೆ ಸ್ಪಂದಿಸಬಹುದು. ಫೈನ್. ಎಲ್ಲರೂ ಮತ್ತೆ ರೀಜಾಯಿನ್ ಆಗಿ ನಾವು ಇದೇ ಶ್ಲೋಕ ಮುಂದುವರಿದ ಶ್ಲೋಕ 4ನೇ ಶ್ಲೋಕದ ಬಗ್ಗೆ ಚರ್ಚೆ ಮಾಡೋಣ.